ಎಲ್ಲರಿಗೆ ನಮಸ್ಕಾರ. ನನಗೆ ಬೀಜಾಪುರ್ಲಿಂದ ಇದ್ರ ಮೊದಲು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಅವ್ರದ್ದೊಂದು ಸಮಸ್ಯೆ ಇತ್ತು. ಸಾರಿಮ್ಮ, ನೀನು ಹೆಸರು ಹೇಳಿಲ್ಲ ನನಗೆ. ಹೇಳಿದ್ರೆ ಕೂಡ ಒಂದು ವಿಡಿಯೋ ನಾನು ನೋಡಿರ್ಲಿಕ್ಕಿಲ್ಲ. ಸರಿ, ಇವಾಗ ಒಂದು 4-5 ಕ್ವಶನ್ಸ್ ಇದ್ದಾವೆ. ಯಾವ ಥರ ಟೈಲರಿಂಗ್ ಶಾಪು ಓಪನ್ ಮಾಡ್ಬೋದಾ, ಮತ್ತು ಲೈನಿಂಗ್ ಯಾವ ಥರ ತೊಗೋಬೇಕು, ಮತ್ತು ಶಾಪ್ನಲ್ಲಿ ಏನೇನು ಐಟಮ್ಸ್ ಬೇಕು, ಅಂದರೆ ಶಾಪ್ ಮ್ಯಾನೇಜ್ ಮಾಡೋಕ್ಕೆ ಏನೇನು ಬೇಕು, ಆಮೇಲೆ ಲೋನ್ ತೊಗೋಬೋದಾ, ಲೋನಿಗೆ ಏನೇನು ಬೇಕು, ಇವೆಲ್ಲ ಕ್ವಶನ್ಸ್ ಇದ್ದಾವೆ. ಆಮೇಲೆ ಮತ್ತು ಅಂಗಡಿಯಲ್ಲಿ ರೇಟ್ ಏನು ತೊಗೋಬೇಕು, ಇಷ್ಟು ಕ್ವಶನ್ಸ್ ಇದ್ದಾವೆ. ಇಷ್ಟು ಅಂತ ನಾನು ಲೆಕ್ಕ ಹೇಳಲ್ಲ, ಬಟ್ ಕೆಲವೊಂದು ಕ್ವಶನ್ಸ್ ಇದ್ದಾವೆ. ಇವೆಲ್ಲ ಆನ್ಸರಿ ನಾನೀಗ ಕೊಡ್ತಾಯಿದ್ದೀನಿ ನಿಮಗೆ ಒಂದೊಂದಾಗಿ. ಫಸ್ಟು ನೀವು ಶಾಪ್ ಇಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದೀರಾ, ಎಷ್ಟು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀರಾ, ಅಥವಾ ನೀವೇ ಕಟಿಂಗ್ ಮಾಡ್ತೀರಾ, ಇಲ್ಲಾಂದರೆ ಯಾರನ್ನ ಟೈಲರ್ ಮಾಸ್ತರ್ನ ತೊಗೊಂಡು ಕಟಿಂಗ್ ಮಾಡಿಸ್ತೀರಾ, ಶಾಪ್ ದೊಡ್ಡದಾಗಿ ಮಾಡ್ತೀರಾ, ಚಿಕ್ಕದಾಗಿ ಮಾಡ್ತೀರಾ, ಇದು ಒಂದು ಕ್ವಶನ್. ಇಲ್ಲ ನಾನು ಸಿಂಪಲಾಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದ್ಕೊಂಡ್ರೆ, ಶಾಪಲ್ಲಿ ಕೆಲವೊಂದು ಹೇಗೆ ಗೊತ್ತಾ, ಲೇಡೀಸ್ ಟೈಲರ್ ಒಂದಾಗುತ್ತೆ, ಲೇಡೀಸ್ ಫ್ಯಾಷನ್ಸ್ ಒಂದಾಗುತ್ತೆ, ಲೇಡೀಸ್ ಬೊಟಿಕ್, ಅಂದರೆ ಇದ್ರ ಮುಂದೆ ಹೆಸರು ಬೇರೆ ಆಗುತ್ತೆ. ಸಪೋಸ್ ಈಗ ನಂದೇ ಹೇಳ್ತೀನಿ ನಾನು, ಸಿರಿ ಟೈಲರ್ಸ್, ಓಕೆ, ಸಿರಿ ಫ್ಯಾಷನ್ಸ್, ಓಕೆ, ಆಮೇಲೆ ಸಿರಿ ಬೋಟಿಕ್, ಈ ಥರ, ಮತ್ತು ಇನ್ನೊಂದು ಸಿರಿ ಕ್ರಿಯೇಷನ್ಸ್, ಈ ಥರ ಹೆಸರುಗಳು ಇರ್ತವೆ. ಅಂದರೆ ನೀವು ಅನ್ಕೋಬೋದು ಎಲ್ಲನೂ ಒಂದೇ ತಾನೇ, ಒಂದೇ ಅಲ್ಲ. ಬೊಟಿಕಲ್ಲಿ ಫಿನಿಶಿಂಗ್ ಬೇರೆ ಇರುತ್ತೆ, ಕ್ರಿಯೇಷನಲ್ಲಿ ಬೊಟಿಕ್ಕು, ಕ್ರಿಯೇಷನ್ಸು, ಫ್ಯಾಷನ್ಗೂ ಸ್ವಲ್ಪ ಡಿಫ್ರೆಂಟು, ಟೈಲರ್ಗೂ ಮತ್ತು ಫ್ಯಾಷನ್ಗೂ ಸ್ವಲ್ಪ ಹತ್ತಿರ ಇರುತ್ತೆ. ಬಟ್ ಕ್ರಿಯೇಷನ್ ಅಂದರೆ ಏನು ಗೊತ್ತಾ, ಹೊಸ್ದಾಗಿ ನಾವು ನ್ಯೂ ಆಗಿ ನಮ್ಮ ಬುದ್ಧಿಲಿಂದ ಕ್ರಿಯೇಷನ್ ಮಾಡೋದಿರುತ್ತೆ, ಸರಿನಾ. ಈಗ ಬುಟಿಕ್ ಅಂದರೆ ಏನಂತಂದರೆ ಯಾವುದೇ ಡಿಸೈನ್ ಬಂದರೆ ಕೂಡ ನಾವು ಸ್ಟಿಚಿಂಗ್ ಮಾಡ್ತೀವಿ ನಾವು ಓನಾಗಿ. ಈ ಕ್ರಿಯೇಷನಲ್ಲಿ ಈ ಬುಟಿಕ್ಕಲ್ಲಿ ಎರಡು ವ್ಯತ್ಯಾಸ ಏನಿದೆ ಅಂದರೆ, ನಾವೇನು ತಂದರೆ ಕೂಡ ಹೊಸ್ದಾಗಿ ನಮ್ಮ ಬುದ್ಧಿಲಿಂದ, ಈ ಕಸ್ಟಮರ್ ಬಂದು ಏನು ಹೇಳ್ತಾರೆ ಗೊತ್ತಾ, ನಮ್ಮ ಬುದ್ಧಿಲಿಂದ ಮಾಡಬೇಕು ನಮ್ಮ ಸ್ವಂತಲಿಂದ ಅನ್ನೋದು. ಕಸ್ಟಮರ್ಸ್ ಬಂದರೆ ಏನಂತಾರೆ ಗೊತ್ತಾ, ಮೇಡಮ್ ಈ ಸಾರಿ ತಂದಿದ್ದೀನಿ, ಈ ಬ್ಲೌಸ್ ತಂದಿದ್ದೀನಿ, ಇದನ್ನು ಯಾವ ಥರ ಹೊಲಿದ್ರೆ ಚೆನ್ನಾಗಿರುತ್ತೆ, ಹೌದಿಲ್ವಾ, ಈ ಥರ ಕ್ವಶನ್ಸೇ ಆಗ್ತಾರೆ ಅವರು. ಸೊ ಆವಾಗ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಇದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಇದು ಬುಟಿಕಲ್ಲಿ ಕ್ರಿಯೇಷನ್ಸ್ನಲ್ಲಿ ಆಗ್ತಿರೋಂಥದ್ದು. ಆಮೇಲೆ ಫ್ಯಾಷನ್ಸಲ್ಲಿ ಮತ್ತು ಟೈಲರ್ ಶಾಪದಲ್ಲಿ ಅದು ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಇರುತ್ತೆ. ಯಾಕಂತಂದರೆ ಅವರು ಏನು ಡಿಸೈನ್ ಅವರೇ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಇದರಲ್ಲಿ ಕೇಳಲ್ಲ, ಯಾಕಂದರೆ ಟೈಲರ್ ಅಂದರೆ ಮೇನ್, ಟೈಲರ್ ಹತ್ರ ಫ್ಯಾಷನ್ಸ್ ಹತ್ರ ಅಂದರೆ ಏನಂದರೆ ಕೆಲವೊಂದು ಜನ ಕೇಳ್ತಾರೆ, ಬಟ್ ಜಾಸ್ತಿ ಮ್ಯಾಕ್ಸಿಮಮ್ ಕೇಳಲ್ಲ. ಬುಟಿಕ್ ಅಂದ್ರೆ ಮ್ಯಾಕ್ಸಿಮಮ್ ಕೇಳೋದು. ನಾರ್ಮಲ್ ಫ್ಯಾಷನ್ಸಲ್ಲಿ ಮತ್ತು ಟೈಲರ್ ಶಾಪಲ್ಲಿ ಅಷ್ಟೊಂದು ನಮ್ಗೆ ಹೆಡ್ಡೇಕ್ ಇರಲ್ಲ ಅನ್ನೋದು ಒಂದು. ಓಕೆ, ಇದು ವ್ಯತ್ಯಾಸ ಆಯಿತು. ಆಮೇಲೆ ನೀವು ಶಾಪ್ ಹಾಕ್ತೀನಿ ಅಂದ್ರಲ್ಲಿ ಎಂಥ ಶಾಪ್ ಹಾಕ್ತೀರ ನೀವು ಡಿಸೈಡ್ ಮಾಡ್ಕೊಳ್ಳಿ. ಶಾಪ್ ಹಾಕ್ಬೇಕಾದ್ರೆ ಸಿಂಪಲ್ ಶಾಪ್ಗೆ ನಾನು ಹೇಳ್ತಾ ಇದ್ದೀನಿ, ಸಿಂಪಲ್ ಮ್ಯಾಕ್ಸಿಮಮ್ ಲೋ ಬಜೆಟಲ್ಲಿ ಒಂದು ಕಟಿಂಗ್ ಟೇಬಲು, ಒಂದು ಮಿಷಿನು, ಒಂದು ಓವರ್ಲಾಕ್ ಮಿಷಿನು, ಒಂದು ಜಿಗ್ಜಾಗ್ ಮಿಷಿನು, ಆಮೇಲೆ ಚಿಕ್ಕ ಚಿಕ್ಕ ಎಕ್ಸಸರೀಸ್ ಇರ್ತವೆ ಅವು, ಯಾಕಂದರೆ ಕತ್ತರಿ ಮತ್ತು ಸ್ಕೇಲು, ಟೇಪು, ಈ ಥರ ವೀಲ್ ಮಾರ್ಕ್ಸು, ಈ ಥರ ಮಿಷಿನ್ ನೀಡಲು, ಹೆಮ್ಮಿಂಗ್ ನೀಡಲು, ಥ್ರೆಡ್ಸು, ಇವೆಲ್ಲನೂ ಇರ್ತವೆ, ಲೈನಿಂಗ್ಸು, ಫಾಲ್ಸು, ಇವೆಲ್ಲ ಕಾಮನ್. ಇವೆಲ್ಲ ಮೇನ್ ಬೇಕಾಗಿ, ಇವೆಲ್ಲ ಯಾಕಂದರೆ ಚಿಕ್ಕದು ಒಂದು ನೀಡಲ್ ಬೇಕಾದ್ರೆ ₹1 ₹2 ಕೊಟ್ಟು ತಂದ್ಕೋಬೋದು. 1 ಮೀಟ್ರ್ ಲೈನಿಂಗ್ ಬೇಕಾದ್ರೆ ಒಂದು ₹20 ₹30 ಕೊಟ್ಟು ತಂದ್ಕೋಬೋದು, ಸರಿನಾ. ಇವೆಲ್ಲನೂ ಅಷ್ಟು ಇಂಪಾರ್ಟೆಂಟ್ ಬರೋಲ್ಲ. ಬಟ್ ಮೇನ್ ಬಂದಿರೋದು ಒಂದು ಮಿಷಿನು, ಒಂದು ಓವರ್ಲಾಕ್ ಮಿಷಿನು, ಒಂದು ಟೇಬಲು, ಮತ್ತು ಆಮೇಲೆ ಜಿಗ್ಜಾಗ್ ಮಿಷಿನ್, ಈ 4, ಒಂದು ಐರನ್ ಬಾಕ್ಸ್ ಸಣ್ಣದಾಗಿ, ಇಷ್ಟು ಮಾತ್ರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಕೇ ಬೇಕಾಗುತ್ತೆ. ಇನ್ನು ಆಮೇಲೆ ನೀವು ಒಂದು ಬೆಳೆಸ್ಕೊಂಡು ಹೋಗ್ಬೋದು. ಬಟ್ ಮೇನ್ ಪರ್ಪಸ್ ಅಂದರೆ ಮೇನ್ ಮೆಟೀರಿಯಲ್ ಅಂದರೆ ಇದು ಬೇಕೇ ಬೇಕಾಗುತ್ತೆ. ಆಮೇಲೆ ನೀವು ಇನ್ನೊಂದು ಇದಕ್ಕೆ ಲೋನ್ ಅಂದರೆ ಇದು ಇಷ್ಟು ಶಾಪ್ ಇಡೋಕ್ಕೆ ಇಷ್ಟು. ಇನ್ನು ಲೈನಿಂಗು ಹೋಲ್ಸೇಲಲ್ಲಿ ತೊಗೋಬೇಕಾ, ಅಥವಾ ನಾವು ಹೆಂಗೆ ತೊಗೋಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂಗಡಿನ ಅಂತ. ಫಸ್ಟು ಅಂಗಡಿ ತೊಗೋಬೇಕಾದ್ರೆ ಸ್ವಲ್ಪ ಮೇನ್ ರೋಡ್ಗಿದ್ದರೆ ಒಳ್ಳೆಯದು. ಯಾಕಂದರೆ ಜನಗಳು ಓಡಾಡ್ತಾ ಇರಬೇಕು ಅಂಥ ಜಾಗದಲ್ಲಿ ಅಂಗಡಿ ತೊಗೊಂಡು ಅದಕ್ಕೊಂದು ಬೋರ್ಡ್ ಬರೆಸ್ಬೇಕು, ನಿಮ್ಮ ನೇಮು ಮತ್ತು ಫೋನ್ ನಂಬರು, ಅಂದರೆ ಅಂಗಡಿ ನೇಮು, ಫೋನ್ ನಂಬರು ಮತ್ತು ಏರಿಯಾ ಅಡ್ರೆಸ್ಸು ಇವೆಲ್ಲ ಬರೆಸ್ಕೊಂಡು ಒಂದು ಬೋರ್ಡ್ ಮಾಡಿಸ್ಕೋಬೇಕು. ಆಮೇಲೆ ಅಲ್ಲಿ ಸ್ವಲ್ಪ ಲೈಟಿಂಗ್ ಬೋರ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೇನ್ ರೋಡ್ಗೆ ಇರಬೇಕು, ಪಬ್ಲಿಕ್ ಯಾವಾಗಲೂ ಬಿಸ್ನೆಸ್ ಚೆನ್ನಾಗಿ ಆಗಬೇಕಂದ್ರೆ ಮಾತ್ರ ಹೇಳ್ತಾ ಇರೋದು. ಆಮೇಲೆ ನಾವು ಯಾಕಂದರೆ ನೋಡೋಕ್ಕೂ ಗುಡ್ ಲುಕಿಂಗ್ ಥರ ಇಟ್ಕೋಬೇಕು ಅಂಗಡಿನ. ನೋಡಿದ ತಕ್ಷಣ ಚೆನ್ನಾಗಿದೆ, ಇವ್ರು ಹೊಲಿತಾರೆ, ಯಾಕಂದರೆ ಸ್ವಲ್ಪ ಡಿಸ್ಪ್ಲೇ ಮಾಡಬೇಕು ಬ್ಲೌಸ್ಗಳ್ನ. ಈ ಥರ ಸ್ವಲ್ಪ ರೇಟ್ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಮೇನ್ ರೋಡ್ಗೆ ಯಾವುದು ಅಂಗಡಿಗಳಿರ್ತಾವಲ್ಲ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ.
ಸ್ವಲ್ಪ ಇನ್ಸೈಡ್ ಇದ್ದರೆ ಮಾತ್ರ ಸ್ವಲ್ಪ ರೇಟ್ಗಳು ಕಡಿಮೆ ಇರ್ತವೆ. ಅದು ನಮ್ಮ ಫಿನಿಶಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ರೇಟ್ ಯಾವುದೇ ಆಗಲಿ. ನೀವು ಒಳಗಡೆ ಇಟ್ಕೊಂಡು ಫಿನಿಶಿಂಗ್ ಕೊಟ್ಟರೆ, ಚೆನ್ನಾಗಿ ಫಿಟ್ಟಿಂಗ್ ಕೊಟ್ಟರೆ ಅಲ್ಲಿನೂ ರೇಟ್ ಬರುತ್ತೆ. ಮೇನ್ ರೋಡ್ಗೆ ಇಟ್ಕೊಂಡು ಫಿಟ್ಟಿಂಗು ಮತ್ತು ಚೆನ್ನಾಗಿ ಕೊಟ್ಟರೆ ಅಲ್ಲಿನೂ ರೇಟ್ ಬರುತ್ತೆ. ರೇಟ್ ಅಂಬೋದು ಫಿಕ್ಸ್ ಆಗೋದು ಫಿನಿಶಿಂಗ್ ಮೇಲೆ, ಫಿಟ್ಟಿಂಗ್ ಮೇಲೆ ಮಾತ್ರನೇ, ಜಾಗದ ಹಿಡಿದು ಆಗಲ್ಲ. ಸರಿನಾ? ಇಷ್ಟು ಮಾತ್ರ ಅಂಗಡಿದ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೆಟೀರಿಯಲ್ ಯಾವ ಥರ ತೊಗೋಬೇಕು ಅನ್ನೋದು. ಮೆಟೀರಿಯಲ್ ನಿಮ್ಮ ಹತ್ರ ಬಜೆಟ್ ಇತ್ತು ಅಂದರೆ ನಿಮ್ಮ ಪಕ್ಕದ ಸಿಟಿಯಲ್ಲಿ ಬೀಜಾಪುರ ಅಂತ ಹೇಳಿದ್ರಲ್ಲ, ಅಲ್ಲಿ ತೊಗೋಬೋದು. ನಿಮ್ದು ಎಷ್ಟು ಬಜೆಟ್ ನೋಡಿಕೊಂಡು ಒಂದು 50,000, 1,00,000 ಈ ಥರ ನಿಮ್ಮ ಹತ್ರ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. 1,00,000 ಒಳಗಡೆ ಆದರೆ ನಿಮ್ಮ ಊರಲ್ಲೇ, ನಿಮ್ಮ ಊರು ಸೈಡ್ ಅಂದರೆ ನಿಮ್ಮದು ಯಾವುದು ಡಿಸ್ಟಿಕ್ ಇರುತ್ತಲ್ಲ, ಅಲ್ಲಿ ಮೇನ್ ಅಂಗಡಿ ಇರ್ತಾವಲ್ಲ, ಅಲ್ಲಿ ಹೋಲ್ಸೇಲಲ್ಲಿ ಸಿಗ್ತವೆ, ಅಲ್ಲಿ ತೊಗೋಬೋದು. ಇನ್ನು ಅದ್ರ ಮೇಲೆ ನಮ್ಗೆ ನೆಸಸರಿ ಇಲ್ಲ. ಯಾಕಂದರೆ ನಾವು ಟೈಲರ್ಸು, ನಾವು ಲೈನಿಂಗು ಫಾಲು ಸೇಲ್ ಮಾಡೋಕ್ಕಾದರೆ ನಾವು ಇನ್ನೊಂದು ಅದು ಬೇರೆ ಇದೆ. ಅದು ಯಾರನ್ನ ಮಾಡ್ಬೇಕು ಅನ್ಕೊಂಡೋದಿದ್ರೆ ನಾನು ಕಂಪಲ್ಸರಿ ಕಾಮೆಂಟ್ ಹಾಕಿ ನಾನು ಫುಲ್ ಅಡ್ರೆಸ್ ನಿಮ್ಗೆ ಕೊಡ್ತೀನಿ. ಯಾಕಂದರೆ ನಮ್ಮ ಟೈಲರ್ಸ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ಬಟ್ ನಾನು ಅದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ. ಎಲ್ಲನೂ ನಾನೆಲ್ಲ ಹೋಗಿ ಬಂದಿದ್ದೀನಿ. ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಎಲ್ಲ ಗೊತ್ತು. ಬಟ್ ಇದು ಅವಸರ ಇಲ್ಲ, ಈಗ ಸದ್ಯಕ್ಕೆ ಇವ್ರಿಗೆ ಅವಸರ ಇಲ್ಲ. ಸೊ ಅದನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇಷ್ಟು ಮಾತ್ರ ತೊಗೋಬೋದು. ಒಂದು 50,000 ಮೆಟೀರಿಯಲ್ ಹಾಕ್ಕೊಂಡ್ರೆ ಸಾಕು. 50,000 ಒಳಗಡೆ ಮೇನ್ 50,000 ಮಾತ್ರ ಇಟ್ಕೊಂಡು ಲೈನಿಂಗು ಮೇನ್ ಕಲರ್ಸು. ಯಾಕಂದರೆ ಜಾಸ್ತಿ ಬಜೆಟ್ ಹೇಳೋಕ್ಕೆ ಹೋಗಲ್ಲ ನಾನು. ಒಂದು 50,000 ಸಾಕು ಫಸ್ಟ್ ನಿಮಗೆ. ಒಂದು ಮೇನ್ ಕಲರ್ಸು ಲೈನಿಂಗು ಒಂದು 20 ಇಲ್ಲ 30 ಕಲರ್ಸ್ ಲೈನಿಂಗು, ಒಂದು 25 ಡಜನು ಫಾಲ್ಸು ನಿಮ್ಮ ಹತ್ರ ಇರಬೇಕು. ಒಂದು 4 ಅಥವಾ 5 ಬಾಕ್ಸ್ ಥ್ರೆಡ್ಸು, ಮತ್ತು ಒಂದು ಪ್ಯಾಕೆಟ್ ಅಂದರೆ ಒಂದು ಪ್ಯಾಕೆಟಲ್ಲಿ 10 ಒಂದು ಬಾಕ್ಸಲ್ಲಿ ಬರ್ತವೆ. 100 ಪೀಸ್ ಇರ್ತವೆ ಅದರಲ್ಲಿ ಒಂದೇ ಸರ್ತಿ. ಮತ್ತು ನೀಡಲ್ ಪ್ಯಾಕೆಟು ಅಲ್ಲೇ 10 ಪ್ಯಾಕೆಟ್ ಇರೋದು ಒಂದು ಬರುತ್ತೆ. ಇಲ್ಲ 10 ಇರೋ 10 ಇರ್ತವೆ 100 ಪೀಸಸ್. ಆ ಥರ ಒಂದು ಬಾಕ್ಸ್ ನೀಡಲು, ಒಂದು ಹೆಮ್ಮಿಂಗ್ ನೀಡಲು, ಮಿಷಿನ್ ಸೂಜಿ, ಮತ್ತು ಏನೇನು ಅಂದರೆ ಇನ್ನು ಸ್ಕೇಲು, ಇದರಲ್ಲಿ ಈ ಥರ ಎಲ್ಲ ಮೆಟೀರಿಯಲು ನೀವು ಟೇಪು, ಮಾರ್ಕಿಂಗ್ ಚಾಕು, ಈ ಥರ ಮೆಟೀರಿಯಲ್ನ ನೀವು ಒಂದು 50,000 ಒಳಗಡೆ ಪರ್ಚೇಸಿಂಗ್ ಮಾಡಿ ನಿಮ್ಮ ಅಂಗಡಿನ ನೀವು ಓಪನ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಊರ ಕಡೆ ಅಡ್ವಾನ್ಸ್ ಇತ್ತು ಅಂಗಡಿಗೆ ಅಂದರೆ ಅದು ಅಡ್ವಾನ್ಸ್ ಎಷ್ಟಾಗೋದು ಅಡ್ವಾನ್ಸು, ಈ ಮೆಟೀರಿಯಲ್ ಎಲ್ಲ ಸೇರಿ ನಿಮಗೆ ಕಡಿಮೆ ಬಜೆಟಲ್ಲಿ ಸಿಕ್ಕಿದೆ ಅಂದರೆ 1,00,000 ಒಳಗಡೆ ಕೂಡ ನೀವು ಅಂಗಡಿನ ಓಪನ್ ಮಾಡ್ಕೋಬೋದು. ಮನೆಯಲ್ಲಿ ಅಂಗಡಿಯಲ್ಲಿ ಹೊಲಿಯೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂಗಡಿ ಮ್ಯಾನೇಜ್ ಮಾಡೋ ಕೆಪಾಸಿಟಿ ನಿಮ್ಮ ಹತ್ರ ಇದ್ರಂದರೆ ನೀವು ಅಂಗಡಿನ ಓಪನ್ ಮಾಡ್ಕೋಬೋದು. ಥರ್ಡ್ ಒನ್ ಬಂದುಬಿಟ್ಟು ಇದಕ್ಕೆ ಸರ್ಟಿಫಿಕೇಟ್ ಬೇಕಾ ಅಂದರೆ ನಾನು ಇದು ಥರ್ಡ್ ಒನ್ ಅಂತ ಇಲ್ಲ, ಬಟ್ ನನಗೆ ಹೇಳ್ತಾ ಇರೋವು ನನಗೆ ಹಂಗೆ ಬಂತು. ಇದು ಒಂದು ಕ್ವಶನೇ ಇವ್ರದ್ದು. ಲೋನ್ ಮಾಡಬೇಕಾದ್ರೆ ಇದಕ್ಕೆ ಸರ್ಟಿಫಿಕೇಟ್ ಬೇಕಾ, ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಸರ್ಟಿಫಿಕೇಟ್ ಬೇಕಾ ಅಂತ. ಏನು ಅವಸರ ಇಲ್ಲ. ನಾವೇನು ಫುಡ್ದು ಮಾಡಿದ್ರೆ ಫುಡ್ದು ಆ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ನಾವು ಫುಡ್ ಸೇಲ್ ಮಾಡ್ತಾಯಿದ್ದೀವಿ ಅಂದರೆ FSC ಏನೋ ಇದೆ, ಅದು ತೊಗೋಬೇಕಾಗುತ್ತೆ. ಬಟ್ ಇದಕ್ಕೆ ಅವಸರಿಲ್ಲ. ಇದಕ್ಕೆ ನಮ್ಮದು ಮೇನು ಅಂದರೆ ನಾವು 10 ಲಕ್ಷ ಒಳಗಡೆ ಸಂಪಾದನೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಗೆ ಯಾವುದೂ ಬೇಕಿಲ್ಲ. ಅದರ ಮೇಲೆ ಜಾಸ್ತಿ ಹೋಯ್ತು ಅಂದರೆ ಮಾತ್ರ IT ರಿಟರ್ನ್ಸ್ ಬೇಕು, GST ಬೇಕು, ಶಾಪ್ ಲೈಸೆನ್ಸ್ ಬೇಕು, ಇವೆಲ್ಲನೂ ಇರ್ತವೆ. MSME ಸರ್ಟಿಫಿಕೇಟ್ ಬೇಕು. ಸರಿನಾ? ಇವೆಲ್ಲ ಇರ್ತವೆ. ಬಟ್ ಅವೆಲ್ಲ ನಿಮಗೆ ಅವಸರ ಇಲ್ಲ ನಾರ್ಮಲ್ ಟೈಲರ್ಸ್ಗೆ. ಸೊ ಪ್ರಾಬ್ಲಮ್ ಇಲ್ಲ. ಇನ್ನೂ ಒಂದು ಕ್ವಶನ್ ಇದೆ, ಲೋನ್ ತೊಗೋಬೇಕಾದ್ರೆ ಏನೇನು ಬೇಕು. ಲೋನ್ ತೊಗೋಬೇಕಾದ್ರೆ ನೀವು ಶಾಪ್ ರನ್ನಿಂಗ್ ಮಾಡೋಕ್ಕಿಂತ ಮುಂಚೆನೇ ನೀವು ಶಾಪಲ್ಲಿ ಏನೇ ಮೆಟೀರಿಯಲ್ನ ಇಡಬಾರ್ದು. ಓನ್ಲಿ ಖಾಲಿ ಶಾಪ್ ಮಾತ್ರ ಇಡಬೇಕು. ನೀವು ಲೋನಿಗೆ ಹೋಗಬೇಕಾದ್ರೆ ಗೌರ್ಮೆಂಟ್ ಲೋನ್ಗೆ ಯಾವುದೇ ಮುದ್ರಾ ಲೋನೇ ಸಿಗುತ್ತೆ. ಮತ್ತು ಕಿಸಾನ್ ಯೋಜನಾ ಅವೆಲ್ಲ ಏನೋ ಬಂದಿದ್ದಾವೆ. ಬಟ್ ಮುದ್ರಾ ಲೋನ್ ಬಗ್ಗೆ ನನಗೆ ಗೊತ್ತಿದೆ, ಅದು ಹೇಳ್ತಾ ಇದ್ದೀನಿ. ಲೋನ್ ತೊಗೋಬೇಕಾದ್ರೆ ಅಂಗಡಿನಲ್ಲಿ ಮಿಷಿನಲ್ಲಿ ಹಾಕಬಾರ್ದು, ಯಾವುದೇ ಮೆಟೀರಿಯಲ್ ಹಾಕಬಾರ್ದು. ಅಂಗಡಿ ಖಾಲಿ ಇಟ್ಕೊಂಡು ಓನ್ಲಿ ಲೈಟಿಂಗ್ದು ಮಾಡಿಸ್ಕೊಂಡು, ಅಂದರೆ ಲೈಟಿಂಗು ಅಷ್ಟೇ, ಲೈಟು ಅಂಗಡಿಯಲ್ಲಿ ಆಲ್ರೆಡಿ ಲೈಟ್ಸ್ ಇರ್ತಾವಲ್ಲ, ಸೊ ಅದೊಂದೇ ಸಾಕು, ಇನ್ನೇನೇನು ಬೇಡ. ಆ ಖಾಲಿ ಅಂಗಡಿಗೆ ನಿಮ್ದೊಂದು ಬೋರ್ಡ್ ಹಾಕ್ಬಿಟ್ಟು ಈ ಮುದ್ರಾ ಯೋಜನೆಗೆ ನಾವು ಸ್ವಂತಾಗಿ ಬ್ಯಾಂಕ್ ಹೋದರೆ ಕೇಳಿದ್ರೆ ಯಾರೂ ನಮ್ಮನ್ನ ಕೇರ್ ಮಾಡಲ್ಲ. ಇದಕ್ಕೊಂದು ಆಡಿಟರ್ ಸಿಗ್ತಾರೆ. ಈ ಕೆಲಸ ಮಾಡೋದಕ್ಕೆ ಒಂದು ಆಡಿಟರ್ ಸಿಗ್ತಾರೆ. ಆ ಆಡಿಟರ್ ಹಿಡ್ಕೊಂಡು ನೀವು ಹೋಗಿ ಅವ್ರನ್ನ ಏನೇನು ಬೇಕು ಅಂದರೆ ಅದಕ್ಕೆ MSME ಸರ್ಟಿಫಿಕೇಟ್ ಬೇಕು, ಮತ್ತು IT ರಿಟರ್ನ್ಸ್ ಬೇಕು, ಮತ್ತು GST ಬೇಕು, KYC ಸರ್ಟಿಫಿಕೇಟ್ ಬೇಕು, ಬ್ಯಾಂಕ್ದು ಒಂದು 1 ಇಯರ್ದು ನಿಮ್ಮದು ಸ್ಟೇಟ್ಮೆಂಟ್ ಬೇಕು, ಇವೆಲ್ಲನೂ ಬೇಕಾಗುತ್ತೆ. ಮತ್ತು ಕರೆಂಟ್ ಅಕೌಂಟ್ ಬೇಕು, ಇವೆಲ್ಲನೂ ಇರ್ತವೆ. ಸರಿನಾ? ಇವೆಲ್ಲ ನಿಮ್ಗೆ ಹತ್ರ ಇದ್ದರೆ ನಿಮ್ಗೆ ಲೋನ್ಗೆ ನೀವು ಅರ್ಹರು. ಆಮೇಲೆ ನಿಮ್ಮ ಮುದ್ರಾ ಲೋನಿಗೆ ನಿಮ್ಮ ಹತ್ರ ಅಂಗಡಿಯಲ್ಲಿ ಏನೂ ಮೆಟೀರಿಯಲ್ ಇಲ್ಲಪ್ಪ ಅಂದರೆ ನಿಮ್ಗೆ ಸಬ್ಸಿಡಿ ಲೋನ್ ಸಿಗುತ್ತೆ. ನೀವು ಎಕ್ಸಾಂಪಲ್ ಮಿಷಿನರಿ ಎಲ್ಲ ಮಿಷಿನ್ ಅಂಗಡಿಯಲ್ಲಿ ಇಟ್ಕೊಂಡು ಹೋದ್ರೆ ಅಂದರೆ ಸಬ್ಸಿಡಿ ನಿಮ್ಗೆ ಸಿಗಲ್ಲ. ಸಬ್ಸಿಡಿ ಬೇಕಂದಿದ್ದವರು ಯಾರನ್ನಾಗಲಿ ಮಿಷಿನಲ್ಲಿ ಅಂಗಡಿಯಲ್ಲಿ ಏನು ಇರಬಾರ್ದು, ಎಲ್ಲ ಖಾಲಿ ಜಾಗ ಇರಬೇಕು, ಅಂಗಡಿ ಮಾತ್ರ ಇರಬೇಕು. ಅವಾಗ ಹೋಗಿ ಆಡಿಟರ್ನ ಹಿಡ್ಕೊಂಡು ನೀವು ಅಪ್ರೋಚ್ ಆಗಿ ಪ್ರತಿಯೊಂದು ಇದರಲ್ಲಿ ನೀವು ಹೋಗಿ ಕೂಡ ಬ್ಯಾಂಕಲ್ಲಿ ಯಾರನ್ನ ಕೇಳಿದ್ರೆ ಆಡಿಟರ್ ಬೇಕು ಸರ್ ನನಗೆ ಹಿಂಗೆ ಯಾರನ್ನ ಸಿಗ್ತಾರೆ ಅಂದರೆ ಕೂಡ
ಹೇಳ್ತಾರೆ, ಅಡ್ರೆಸ್ ಕೊಡ್ತಾರೆ. ತುಂಬ ಜನ ಇರ್ತಾರೆ, ಎಲ್ಲ ಆಡಿಟರ್ಗಳು ಎಲ್ಲ ಆಫೀಸರ್ಗಳು ಇಲ್ಲಿ ಮಾಡೋರೆಲ್ಲ ಸಿಗ್ತಾರೆ. ಅವ್ರನ್ನ ಇಟ್ಕೊಂಡು ಅಂದರೆ ಅವ್ರಿಗೂ 1% ಆ ಥರ ಕಮಿಷನ್ ಇರುತ್ತೆ. ಸೊ ನಾವು ಪೇ ಮಾಡಲೇಬೇಕಾಗುತ್ತೆ. ಆ ಥರ ಮಾಡಿಕೊಂಡು ನೀವು ಲೋನ್ನ ಪಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಲೋನ್ ತೊಗೋಬೇಕಂತ ಉದ್ದೇಶ ಇದ್ದರೆ ಮಾತ್ರ ಕಂಡೀಷನ್ ಆಗಿ ಹೇಳ್ತಾ ಇದ್ದೀನಿ, ಮಿಷಿನಲ್ಲಿ ಅಂಗಡಿಯಲ್ಲಿ ಮೆಟೀರಿಯಲ್ ಇಡಬೇಡ್ರಿ. ಯಾಕಂದರೆ ಇಟ್ಟರೆ ನಿಮ್ಗೆ ಸಬ್ಸಿಡಿ ಸಿಗೋಲ್ಲ. ಎಷ್ಟೋ ಅಷ್ಟು ಒಂದು 10 ಲಕ್ಷ 1 ಲಕ್ಷ ಸಬ್ಸಿಡಿ ಬಂದ್ರೂ ಒಳ್ಳೇದಲ್ವ, ಮೈನಸ್ ಆಗುತ್ತಲ್ಲ. ಸೊ ಅದು ಇನ್ನೊಂದು, ಲೋನ್ ತೊಗೊತೀರಲ್ವ, ಲೋನ್ ಅಮೌಂಟ್ ನಿಮ್ಮ ಕೈಗೆ ಬರಲ್ಲ, 1 ರೂಪಾಯಿ ಕೂಡ ನಿಮ್ಮ ಕೈಗೆ ಗೌರ್ಮೆಂಟು ಕೊಡೋಲ್ಲ. ಅದಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ. ಅವರು ಆಡಿಟರು ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಅಕೌಂಟಿಗೆ ಹಾಕಿ, ಇದೆಲ್ಲ ಇನ್ನೊಂದೇನೆಂದರೆ ಬೇರೆ ಅಕೌಂಟಿಗೆ, ಯಾಕಂದರೆ ಒಂದು ವೇಳೆ ಲೋನ್ ಸ್ಯಾಂಕ್ಷನ್ ಆಯಿತು, ಮ್ಯಾನೇಜರ್ ಬಂದು ನೋಡಿದ್ರು, ಎಲ್ಲರೂ ಓಕೆ ಮಾಡಿದ್ರು, ಲೋನ್ ಸ್ಯಾಂಕ್ಷನ್ ಆಯ್ತು ಅಂತಂದರೆ ಮಾತ್ರ ಕ್ಯಾಶ್ ನಿಮ್ಮ ಕೈ ಕೊಡೋಲ್ಲ. ನೀವೇನಾದರೂ ಪರ್ಚೇಸಿಂಗ್ ಮಾಡಿರ್ತಾರಲ್ಲ, ಲೈನಿಂಗು ಫಾಲ್ಸು ಆ ಥರ, ಆ ಅಂಗಡಿಯವ್ರ ಅಕೌಂಟಿಗೆ ಹಾಕ್ತಾರೆ. ನಿಮ್ಮ ಅಕೌಂಟಿಗೆ 1 ರೂಪಾಯಿ ಕೂಡ ಬರಲ್ಲ. ಲೋನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಲೋನ್ ತೊಗೋಬೇಕಾದ್ರೆ ವಿಚಾರಿಸಿ ಆಲೋಚನೆ ಮಾಡಿ ತೊಗೊಳ್ಳಿ ಒಳ್ಳೆಯದೇ. ಬಟ್ ಆದರೆ ಇದರಲ್ಲಿ ಮಧ್ಯಂತರ ತಿನ್ನೋರೇ ಜಾಸ್ತಿ ಇರ್ತಾರೆ, ಅದೊಂದು ಮಾತ್ರ ಖಂಡಿತ ನಾನು ಹೇಳ್ಬೋದು. ಯಾಕಂದರೆ ಇದರಲ್ಲಿ ಕಮಿಷನ್, ಈಗ ಕ್ಯಾಶ್ ನಿಮ್ಮ ಕೈಗೆ ಬರಬೇಕಪ್ಪ, 10 ಲಕ್ಷ ಲೋನ್ ತೊಗೊಂಡ್ವಿ, 10 ಲಕ್ಷ ಏನಕ್ಕೆ ಬೇಕು, ನನಗೊಂದು 2 ಲಕ್ಷ ಎಲ್ಲ ನಾನು ಅಂಗಡಿ ಹಾಕ್ಕೊತೀನಿ, ಇನ್ನು 8 ಲಕ್ಷ ನನ್ನ ಕೈಗೆ ಬಂದರೆ ಒಳ್ಳೇದು ಅನ್ನೋ ಥರ ಆಲೋಚನೆ ಮಾಡೋರು ಕೂಡ ಇರ್ತಾರೆ. ಸೊ ಅವ್ರಿಗೇನಾಗುತ್ತಂದರೆ, ಈ ಆಡಿಟರ್ಗಳು ಇರ್ತಾರಲ್ಲ, ಇವ್ರು ಏನು ಮಾಡ್ತಾರೆ ಅಂದರೆ ಬೇರೆ, ಈಗ ಲೈನಿಂಗ್ ಶಾಪ್ ಅವರು ಒಂದು 1000 ರೂಪಾಯಿ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಒಂದು 1000 ರೂಪಾಯಿ ಮೆಟೀರಿಯಲ್ ನಮ್ಗೆ ಕೊಟ್ಟರೆ ಅವರು ಒಂದು 10,000 ಅಂತ ಬರೀತಾರೆ ಬಿಲ್ಲಲ್ಲಿ. ನಮ್ಗೆ ಕೊಟ್ಟಿರೋದು ಒಂದು 10,000 ಅಂದ್ಕೊಳ್ಳಿ, ಅವ್ರು ಬರೆಯೋದು 10,000 ರೂಪಾಯಿ. ಆ ಥರ ಒಂದು 10,000 ರೂಪಾಯಿ ಕೊಟ್ಟರೆ ಅಂದ್ಕೊಳ್ಳಿ 1 ಲಕ್ಷ, 1 ಲಕ್ಷ ಕೊಟ್ಟರೆಗೂ 10 ಲಕ್ಷ, ಈ ಥರ ಮೆಟೀರಿಯಲ್ ಅವ್ರು ಬರೆದು ಅವರು ನಮಗೊಂದು ಇದು ಕೊಡ್ತಾರೆ, ರಿಸಿಪ್ಟ್ ಕೊಡ್ತಾರೆ. ಅದು ತೊಗೊಂಡೋಗಿ ನಾವು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಿದ್ರೆ ಬ್ಯಾಂಕ್ ಅವರು ಸೀದಾ ಅವ್ರ ಅಕೌಂಟಿಗೆ ಅಮೌಂಟ್ ಹಾಕ್ತಾರೆ. ಅವ್ರು 3%, 4% ಈ ಥರ ಕಮಿಷನ್ ಇಟ್ಕೊಂಡು ಮಿಕ್ಕಿದ ಅಮೌಂಟ್ನ ನಮ್ಮ ಅಕೌಂಟಿಗೆ ಹಾಕ್ತಾರೆ. ಅದರಲ್ಲಿ ಆಡಿಟರ್ 1%, 2% ಅಂತ ಆಡಿಟರ್ ತಿಂತಾನೆ. ಇದೇನಾಯ್ತು ಗೊತ್ತಾ, ಎಲ್ಲರೂ ಹಂಚ್ಕೊಂಡು ತಿಂದಂಗೆ ಆಗುತ್ತೆ ಈ ಥರ ಲೋನ್ಗಳಿಗೆ ಹೋದರೆ. ನನಗೆ ಗೊತ್ತಿದ್ದಲ್ಲಿಗೆ ಸಾಲ ಮಾಡಬೇಡ್ರಿ. ಸಾಲ ಮಾಡಲಾರ್ದಂಗೆ ಏನೋ ಇದ್ದಲ್ಲಿಗೆ ಆದರೂ ಪರವಾಗಿಲ್ಲ, 1 ಲಕ್ಷ ರೂಪಾಯಿ ಎಲ್ಲ ಸಾಲ ಮಾಡ್ಕೊಂಡ್ರೆ 1 ಲಕ್ಷ ರೂಪಾಯಿ ಕಟ್ಕೊತಾರೆ. ನೀವು ಲೋನ್ ತೊಗೊಂಡ್ರೆ 5 ವರ್ಷ ನಿಮ್ಗೊಂದು ಶಿಕ್ಷೆನೇ, ಜೈಲು ಶಿಕ್ಷೆನೇ ಇನ್ನದು. ಯಾಕಂದರೆ ಫಿಕ್ಸು, 1 ತಿಂಗಳು ಕಟ್ಟಿಲ್ಲ ಅಂದರೆ 2ನೇ ತಿಂಗಳು 3ನೇ ತಿಂಗಳು ನೋಡ್ತಾರೆ, ಬಂದು ಅಂಗಡಿಗೆ ಸೀಸ್ ಮಾಡಿ ಹೋಗ್ತಾರೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಬಿಸ್ನೆಸ್ಗಳು, ಏನೂ ತೊಂದರೆ ಇಲ್ಲ. ನೀವು 1 ಲಕ್ಷ ರೂಪಾಯಿ ಇನ್ನೂ ಯಾರೆಲ್ಲ ಮಹಿಳಾ ಸಂಘಗಳು ಅವು ಇವು ಇರ್ತಾವಲ್ಲ ಅಂತಲ್ಲಿ ಮಾಡಿಕೊಂಡು ದೊಡ್ಡದಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ. ನನ್ನ ಸಜೆಷನು, ನಿಮ್ಮಿಷ್ಟ, ಅದು ನೀವು ಎಷ್ಟು ತೊಗೊಂಡ್ರೆ ನಿಮ್ಗೆ ಬಿಟ್ಟಿರೋದು. ಬಟ್ ಲೋನ್ ಬಗ್ಗೆ ಆದರೆ ಇದು ಹೇಳ್ತಾ ಇದ್ದೀನಿ, ಲೋನ್ ಮಾತ್ರ ಇದು ತೊಗೊಂಡ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ನಿಮ್ಗೆ 10 ಲಕ್ಷ ಮಿನಿಮಮ್ 10 ಲಕ್ಷ ಲೋನ್ ಸಿಗುತ್ತೆ. ಅಂದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಎಷ್ಟು ಮಟ್ಟಿಗೆ ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀರ ಅನ್ನೋದು ಡಿಪೆಂಡ್ ಆದ ಮೇಲೆ ಸಿಗುತ್ತೆ. ಸೊ ನೀವು ಅದು ಕೂಡ ನೋಡ್ಕೋಬೋದು. ಇನ್ನು ಆಯ್ತಲ್ಲ, ಇಷ್ಟೆಲ್ಲ ಕೇಳಿದ್ರೆ ನಾನು ಇಷ್ಟೆಲ್ಲ ಆನ್ಸರ್ಸ್ ಕೊಟ್ಟಿದ್ದೀನಿ. ಆದರೆ ಏನು ಗೊತ್ತಾ, ಎಲ್ಲರಿಗೆ ಹೇಳೋದೊಂದೇ, ನಾನು ಎಲ್ಲರಿಗೆ, ಪ್ರತಿಯೊಂದು ಟೈಲರ್ಸಿಗೆ ಹೇಳೋದೊಂದೇ, ಸಾಲ ಮಾಡಲಾರ್ದಂಗೆ ನಿಮ್ಮಲ್ಲಿ ಇದ್ದಲ್ಲಿಗೆ ಒಂದು ವೇಳೆ ಮನೆಯಲ್ಲೇ ಫಸ್ಟ್ ಡೆವಲಪ್ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋದು ಒಳ್ಳೇದು ಅನ್ನಿಸ್ತದೆ. ಸುಮ್ಮನೆ ಆಸೆಗೆ ಅಂತಿಲ್ಲ ಆತ್ಮಕ್ಕೆ ಸುಖ ಇಲ್ಲ ಅನ್ನೋದಂಗೆ ಮಾಡ್ಕೋಬೇಡ್ರಿ. ಯಾಕಂದರೆ ಈಗ ನೋಡಿರಿ, ನನ್ನ ಸ್ಟೂಡೆಂಟೇ ಹೇಳ್ತಾ ಇದ್ದೀನಿ. ನನ್ನ ಸ್ಟೂಡೆಂಟು ಒಂದು ನಮ್ಮೂರಲ್ಲಿ ಗುರುಮಿಟ್ಕಲ್ ಅಂತ ಒಂದು ಊರಿದೆ. ಆ ಹುಡುಗಿನ ಹೆಸರು ನರ್ಸಿಂಗಮ್ಮ, ನಾವೆಲ್ಲ ಕರೆಯೋದು ಬುಜ್ಜಿ ಅಂತ ಕರಿತೀವಿ. ಆ ಹುಡುಗಿ ನನ್ನ ಹತ್ರ ಕಲ್ತಿರೋದು ಟೈಲರಿಂಗ್ ಕ್ಲಾಸಸ್ 2005 ಸರಿನಾ. 2005 ಕಲಿತ್ರೆ ಆ ಹುಡುಗಿ ಆ್ಯಕ್ಚುಲಿ ಫಸ್ಟು ಮಾಡ್ತಾ ಇರೋ ಕೆಲಸ ಏನಂತಾರಪ್ಪ, ತರಕಾರಿಗಳು ಮಾರ್ತಾಯಿದ್ದಳು. ಅಂದರೆ ಕಾಯಿಪಲ್ಯ ಅದೆಲ್ಲ ಅವ್ರದ್ದೇ ಹೊಲ ಇತ್ತು, ಅವರಲ್ಲೇ ಪುಟ್ಟಿನಾಗ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗಿ ಅವ್ರ ಅಮ್ಮನವ್ರ ಜೊತೆಗೆ ಹೋಗಿ ಮಾರ್ಕೊಂಡು ಬರ್ತಾಯಿದ್ದಳು. ಆಮೇಲೆ ಅದು ಅವ್ರಿಗೆ ಹೋಗೋ ಬರೋ ದಾರಿಯಲ್ಲೇ ನಮ್ಮ ಅಂಗಡಿ ಇತ್ತು. ನಾನು ಅವಾಗ ಟೈಲರಿಂಗ್ ಕ್ಲಾಸಸ್ ಮಾಡ್ತಾಯಿದ್ದೆ. ಸೊ ಆವಾಗ ನನ್ನ ಹತ್ರ ಬಂದು, ಅಕ್ಕ ನಾನು ಕಳ್ಕೊತೀನಿ ಅಂದರೆ, ಆ ಹುಡುಗಿ ಫೀಸ್ ಕೊಟ್ಟಿರೋದು ನನಗೆ 700 ರೂಪೀಸ್ ಮಂತ್ಲಿ. ಆಮೇಲೆ ಬಂದುಬಿಟ್ಟು ಒಂದು 3 ಮಂತ್ಸು 4 ಮಂತ್ಸು ಕಲ್ತಿದ್ದಳು. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. ಆಮೇಲೆ ಒಂದು ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಳು. ನಾನು 3 ಮಂತ್ಸು ಮ್ಯಾಕ್ಸಿಮಮ್ 4 ಮಂತ್ಸ್ ಕಲ್ತಿರ್ಬೇಕು. ಬಟ್ ಇವತ್ತು ಕೂಡ ಆ ಹುಡುಗಿ ಒಂದೇ ಹೇಳ್ತಾ ಇಲ್ಲ, ತುಂಬ ಜನ ಇದ್ದಾರೆ. ಬಟ್ ಹುಡುಗಿ ಒಂದೊಬ್ಬರನ್ನ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ನಿಮಗೆ. ಹಿಂಗೆ ಹೊಲ್ದ್ಕೊಂಡು ಹಂಗೆ ನಿಧಾನ ಅದೇ ಏರಿಯಾದಾಗ ಎಲ್ಲ ನಮ್ಮ ಮನೆಯಲ್ಲೇ ಹೊಲಿದು ಮದುವೆ ಆಯಿತು, ಮಗಳಾಯಿತು, ಹಸ್ಬೆಂಡು ಇವೆಲ್ಲ ಸೇರಿಕೊಂಡು ಕೂಡ ಮನೆಯಲ್ಲೇ ಇದ್ದು ಕೂಡ ಆ ಹುಡುಗಿ ಇಲ್ಲಿವರೆಗೂ ಕೂಡ ಮನೆಯಲ್ಲೇ ಹೊಲಿದು ಈಗ ಲಾಸ್ಟ್ ಇಯರ್ ಅನ್ಕೊತೀನಿ ಈಗ ಒಂದು ಅಂಗಡಿ ಥರ ಮಾಡ್ಕೊಂಡಿದ್ದಾಳೆ. ಅಂದರೆ ನೀವು ಲೆಕ್ಕ ಮಾಡ್ಕೋಬೋದು, 2007 25 ಕೌಂಟ್ ಮಾಡಿ ಎಷ್ಟು ದಿನ ಅವಳು ಮನೆಗೆ ಹೊಲ್ತಿರ್ತಾಳೆ. ಎಷ್ಟು ಮ್ಯಾಕ್ಸಿಮಮ್ ಮನೆ ಕುಂತು ಕೂಡ ನಾನು ಹೇಳ್ತಾ ಇರೋದು, ಬಿಸ್ನೆಸ್ ಅಂಬೋದು, ಟೈಲರಿಂಗ್ ಬಿಸ್ನೆಸ್ ಹೆಂಗಿರುತ್ತೆ ಗೊತ್ತಾ, ಪ್ರತಿಯೊಂದಿಗೂ ನೀಡಿದೆ ಇದರಲ್ಲಿ. ಎಲ್ಲರಿಗೂ ಬೇಕಾಗಿರೋಂಥದ್ದು ಒಂದು ಊಟ, ಒಂದು ಬಟ್ಟೆ, ಇದು ಕಂಪಲ್ಸರಿ ಎಲ್ಲರಿಗೂ ಬೇಕು. ಯಾಕಂದರೆ ಯಾವುದು ಬಟ್ಟೆ ಇಲ್ಲಾಂದರೆ ಇರೋಕ್ಕೂ ಆಗೋಲ್ಲ,
ಮತ್ತು ಊಟ ಇಲ್ಲಾಂದರೆ ಇರೋಕ್ಕಾಗಲ್ಲ. ಒಂದು ಅದೇ ಏನಂತಾರೆ, ಊಟ ಬಟ್ಟೆ ನೀರು ಪ್ರತಿಯೊಬ್ಬರಿಗಿದ್ದೆ. ಒಂದು ಸ್ವಲ್ಪ ನಿದ್ದೆ ಮಾಡೋಕ್ಕೂ ಇಷ್ಟು ಜಾಗ, ಇದಂತೂ ಎಲ್ಲರಿಗೂ ಬೇಕೇ ಬೇಕು. ಸೊ ನೀವು ಎಷ್ಟು ಆಸೆಗಿದೆಯೋ ಅಷ್ಟು ಕಾಲು ಚಾಚಿ ಜಾಸ್ತಿ ಸಾಲಗಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಲೋನಿಗೆ ಏನು ಗೊತ್ತಾ, ಹೋಗಿದ ತಕ್ಷಣ ಕೊಡ್ತಾರೆ, ಕೊಡೋದಿಲ್ಲ ಅಂತ ಹೇಳಲ್ಲ, ಕೊಡ್ತಾರೆ. ಯಾಕಂದರೆ ಬಡವ್ರ ಸಲಗನೆ ಮಾಡಿದ್ದು ಯೋಜನೆಗಳು. ಆದರೆ ಕೊಡ್ತಾರೆ. ಕೊಟ್ಟಿದ್ದ ಮೇಲೆ ನಾವು ಅಷ್ಟು ವರ್ಷ ತಿರುಗಿ ಮತ್ತೆ ಅದೆಷ್ಟು ವರ್ಷ ಆಗ್ತಾರೆ, 5 ವರ್ಷ ಆಗ್ತಾರೆ ಮುದ್ರಾ ಲೋನು. ಅದು ತಿರುಗಿ ಕಟ್ಟಬೇಕಾದ್ರೆ ಒಂದು ಸಲ ಬಿಸ್ನೆಸ್ ಇರುತ್ತೆ, ಬಿಸ್ನೆಸ್ ಇರಲ್ಲ, ನಮ್ಮದು ಹೆಲ್ತ್ ಸರಿ ಇರುತ್ತೆ, ಇರಲ್ಲ, ಮನೆಗೆ ಟೆನ್ಷನ್ಸ್ ಇರ್ತವೆ. ಯಾವೊಂದು ತಿಂಗಳ ನಮ್ಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾವು ಕಟ್ಟಲಿಲ್ಲ ಅಂದರೆ ಮತ್ತೆ ಅದಕ್ಕೆ ಡಬಲ್ ಆಗಿ ಅದಕ್ಕೆ ಇಂಟ್ರೆಸ್ಟ್ ಆಗಿ ಎಷ್ಟೋ ಕತೆಗಳು. ಒಂದು ಲೋನ್ ತೊಗೊಂಡ್ರೆ ಮಾತ್ರ ತುಂಬ ಕಷ್ಟಗಳಾಗ್ತದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಕಷ್ಟಪಟ್ಟಿದ್ದೀನಿ, ನಾನು ಕೂಡ ತೊಗೊಂಡಿದ್ದೆ. ಸೊ ಹೇಳ್ತಾ ಮ್ಯಾಕ್ಸಿಮಮ್ ಸಾಲ ಮಾಡ್ಲಾರ್ದಂಗೆ ಅಂಗಡಿ ಓಪನ್ ಮಾಡ್ಕೊರಿ ಅಥವಾ ಮನೆಗೆ ಹೊಲ್ಕೊರಿ. ನಾನು ಹೇಳಿದ್ನಲ್ಲ ಬುಜ್ಜಿ ಬಗ್ಗೆ, ಇವಾಗ ಒಂದು ವರ್ಷ ಆಯಿತು ಅಂಗಡಿ ಓಪನ್ ಮಾಡಿಕೊಂಡು, ಚೆನ್ನಾಗೇ ರನ್ನಿಂಗ್ ಮಾಡ್ತಾಯಿದ್ದಾಳೆ, ಫೇಮಸ್ಸು ಆಗಿದ್ದಾಳೆ. ಸೊ ನಿಮ್ಗೆ ಇನ್ನೇನೋ ಡೌಟ್ಸ್ ಇದ್ದರೆ ಮಾತ್ರ ನನಗೆ ಕಾಮೆಂಟ್ ಹಾಕಿರಿ. ವಾಟ್ಸಪ್ ನಂಬರು ಆಲ್ರೆಡಿ ಕೆಲವೊಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. ನಿಮ್ಗೇನು ಡೌಟ್ ಇದ್ದರೆ 100% ಕಾಮೆಂಟ್ ಮಾಡಿರಿ. ಯೂಟ್ಯೂಬಲ್ಲಿ ಲೈಕ್ ಮಾಡಿರಿ, ಫಸ್ಟ್ ಲೈಕ್ ಮಾಡಿರಿ. ಯಾಕಂದರೆ ಲೈಕ್ ಮಾಡೋದಿಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ ಬಟ್ ಲೈಕ್ ಮಾಡ್ತಾಯಿದ್ದಾರೆ. ಲೈಕ್ ಮಾಡಿರಿ, ಯಾರಿಗಾನ ಬೇಕಿದ್ದರೂ ಶೇರ್ ಮಾಡಿರಿ. ಆಮೇಲೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೇ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ವೀಡಿಯೋಸ್ ಇವು. ನನಗಂತೂ ಯಾವುದು ಇದು ಮಾಡಲ್ಲ, ನಾನು ಯಾವಾಗಲೂ ಇನ್ನೊಬ್ರಿಗೆ ಏನಾರು ಹೆಲ್ಪ್ ಆಗೋಂಥ ವೀಡಿಯೋಸೇ ಮಾಡ್ತಾಯಿರ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, 4 ಜನಕ್ಕೆ ಇದು ಶೇರ್ ಆಗುತ್ತೆ, ಅದಕ್ಕೊಂದು ವೀಡಿಯೋಗೊಂದು ಶಕ್ತಿ ಸಿಗುತ್ತೆ, ಸರಿನಾ? ಸೊ ಮಾಡಿ. ಮತ್ತು ಆಮೇಲೆ ಇನ್ನೂ ಏನು ಹೇಳ್ಬೇಕಂದ್ರೆ, ನಾನು ಮತ್ತೆ ಏನಾನಿದ್ರೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.